ಸಾರಿ ಮೇಡಮ್, ಈಗ ನೀವು ನನ್ನ ಮೇಲೆ ಜೋರ್ ಮಾಡೋದಕ್ಕೆ ಕಾಕಿ ಹಾಕೊಂಡ್ರೋ ಪೊಲೀಸ್ ಆಫೀಸರ್ ಅಲ್ಲ, ತಾಳಿ ಕಟ್ಟಿಸ್ಕೊಂಡ್ರೋ ನಾನು ಹೆಂಡ್ತಿ. ಅದ್ ನನ್ ಗೊತ್ತು. ಆದ್ರೆ ನಿನ್ ಬಿಹೇವಿಯರ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ? ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿನ್ಗಿರೋ ಹೆಸರೇನು ಗೊತ್ತಾ? ಶಾರ್ಟ್ ಟೆಂಪರ್ಡ್, ಎಮೋಷನಲ್, ಆರಗೆಂಟ್. ಅಪ್ಪ, ನಾನು ಇರೋದೇ ಹೀಗೆ. ಅದ್ ನಿನಗಿಷ್ಟ ಆಗಿಲ್ಲ ಅಂದ್ರೆ ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ನೀನ್ ಟ್ರಾನ್ಸ್ಫರ್ ಆರ್ಡರ್ ಒಪ್ಕೊಂಡೆ ತಾನೆ, ಮತ್ತಿನ್ಯಾಕೆ ಅಷ್ಟೊಂದು ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡ್ಬೇಕಿತ್ತು? ನಾನು ಡ್ರಾಮಾ ಕ್ರಿಯೇಟ್ ಮಾಡಲಿಲ್ಲ. ಐ ಜಸ್ಟ್ ಎಕ್ಸ್ಪೋಸ್ ದ ಡಿಪಾರ್ಟ್ಮೆಂಟ್ ವೀಕ್ನೆಸ್. ಹಾಗಾದ್ರೆ ನಿನ್ಗೆ ಹೆಂಡತಿ ಇಲ್ಲ ಅಂತ ಹೇಳಿದ್ದು ಡ್ರಾಮಾನ ಸತ್ಯನಾ? ಅರೆ, ನಾನ್ ಕೇಳ್ತಾನೆ ಇದ್ದೀನಿ. ಮೊದಲು ನನ್ ಉತ್ತರ ಹೇಳು. ನಾನಿದ್ದು ಹೆಂಡತಿ ಇಲ್ಲ ಅಂತ ಹೇಗೆ ಹೇಳ್ತೀಯಾ? ಇಲ್ಲ, ನಾನು ನಿನ್ ಬಿಡಲ್ಲ. ಅರೆ, ಏನ್ ಸ್ಟ್ಯಾಚ್ಯೂ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಏನಪ್ಪ ಇವತ್ತು ಮನೆ ಎಷ್ಟೊಂದು ಸೈಲೆಂಟ್ ಆಗಿದೆ? ಓ, ನೀನ್ ಸ್ಟ್ಯಾಚ್ಯೂ ಅಲ್ಲಿ ಇದೆಯಾ? ಅದಕ್ಕೆ ಸೈಲೆನ್ಸ್ ಅಂದ್ರೆ ನಂಗೂ ತುಂಬಾ ಇಷ್ಟ. ಅದೇನ್ ಮಾಡೋದು? ರಿಲ್ಯಾಕ್ಸ್. ಮಿಸ್ ಅರುಂಧತಿ, ಪ್ಲೀಸ್ ಪ್ರಿಪೇರ್ ದ ಡಿನ್ನರ್. ಇವತ್ತು ಡಿನ್ನರ್ ಮಾಡೋ ಮೂಡಿಲ್ಲ, ಹೋಟ್ಲ್ ಕರ್ಕೊಂಡು ಹೋಗು. ಹೋಟ್ಲ್ಗ? ಬೇಡಮ್ಮ, ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ. ಹೌದಾ? ರಾತ್ರಿ ಬೆಡ್ರೂಮ್ ಬರ್ತೀಯಲ್ಲ, ಬೆಳಿಗ್ಗೆವರೆಗೂ ಸ್ಟ್ಯಾಚ್ಯೂ ಮಾಡ್ತೀನಿ. ಅಯ್ಯೋ ಬೇಡಮ್ಮ, ಬಾಡಿ ಕೆಟ್ಟೋಗ್ಬಿಡುತ್ತೆ. ಅರೆ, ನಿಲ್ಸಿ, ಸ್ಟಾಪ್ ಇಟ್. ಐ ಸೇ ಸ್ಟಾಪ್ ಇಟ್, ಸ್ಟಾಪ್ ಇಟ್, ಪ್ಲೀಸ್ ಪ್ಲೀಸ್. ನೀವೆಲ್ಲ ಕೂಗೋದ್ರಿಂದ ಏನು ಪ್ರಯೋಜನ ಇಲ್ಲ. ನನ್ ಮಾತ್ ಕೇಳಿ. ಅಶೋಕ್ ಕುಮಾರ್ ಅವಶ್ಯಕತೆ ನಿಮ್ಗೆ ಎಷ್ಟಿದೆಯೋ ನಮ್ ಡಿಪಾರ್ಟ್ಮೆಂಟ್ಗೂ ಅಷ್ಟೇ ಇದೆ. ಅವ್ರನ್ನೇ ಇಲ್ಲಿಂದ ಟ್ರಾನ್ಸ್ಫರ್ ಮಾಡದೆ ಬೇರೆ ದಾರಿನೇ ಇಲ್ಲ. ಇಷ್ಟು ದಿವಸ ನಾವು ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇದ್ವಿ, ಈಗ ಅವ್ರನ್ನ ಕಳಿಸಿ ಜಾಗರಣೆ ಮಾಡಿ ಅಂತ ಹೇಳ್ತಿದ್ದೀರಾ? ನಿಮ್ ಏರಿಯಾದಲ್ಲಿ ಗಲಾಟೆ ಆಗ್ತಿದ್ದಾಗ ಮೊದ್ಲಿದ್ದ ಏರಿಯಾ ಜನರು ಅಶೋಕ್ ಕುಮಾರ್ ಕಳ್ಸಲ್ಲ ಅಂತ ನಿಮ್ ತರ ಗಲಾಟೆ ಮಾಡಿದ್ರೆ ನಿಮ್ಗೆ ನೆಮ್ಮದಿ ಸಿಕ್ತಿತ್ತಾ? ಶಾಂತಿಯಾಗಿರ್ತಿದ್ರ? ನೀವು ಮಾತ್ರ ಸಂತೋಷವಾಗಿದ್ರೆ ಸಾಕ? ಅಕ್ಕಪಕ್ಕದವ್ರು ಯಾರು ಸಂತೋಷವಾಗಿರ್ಬಾರ್ದು. ಚಾಮರಾಜಪೇಟೆಲಿ ನಿಮ್ಮ ಅಕ್ಕ ಇರ್ಬೋದು, ತಮ್ಮ ಇರ್ಬೋದು, ಬಂಧು ಬಳಗ ಯಾರಾದ್ರೂ ಇರ್ಬೋದು. ಅವ್ರಿಗೆಲ್ಲ ಏನಾದ್ರೆ ನಿಮ್ ಸಂತೋಷನಾ? ನೋಡಿ, ನಮ್ಮಲ್ಲಿ ತುಂಬಾ ಪೊಲೀಸ್ ಸ್ಟೇಷನ್ಗಳಿವೆ, ಆದ್ರೂ ಜನರುಗಳು ನೋವು ಅನ್ಬಿಸ್ತಿದ್ದಾರೆ. ಅದನ್ನ ತಡೆಯೋಕೆ ಅಶೋಕ್ ಕುಮಾರ್ ಅಂತ ಸಿನ್ಸಿಯರ್ ಆಫೀಸರ್ ಕೆಲವೇ ಬಂದಿದ್ದಾರೆ. ಅವ್ರು ಬರೀ ಒಬ್ಬರು ಸುತ್ತಲ್ಲ, ಅವ್ರ ಸೇವೆ ನಮ್ಮ ರಾಜ್ಯದಲ್ಲಿರೋ ಎಲ್ರಿಗೂ ಮೀಸಲು. ಜನರಿಗೆ ಶಾಂತಿ ನೆಮ್ಮದಿ ಕೊಡೋದು ನಮ್ಮ ಡಿಪಾರ್ಟ್ಮೆಂಟ್ ಕರ್ತವ್ಯ. ಆದ್ರೆ ಅದನ್ನ ಕಾಪಾಡ್ಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ನಾವು ಪೊಲೀಸ್ನವ್ರು ಅಲ್ವಲ್ಲ ಅಂತ ಹೇಳ್ಬೇಡಿ. ಈ ದೇಶದ ಪ್ರತಿಯೊಬ್ಬ ಪ್ರಜೆನು ಯೂನಿಫಾರ್ಮ್ ಹಾಕೊಳ್ದಿರೋ ಪೊಲೀಸ್ನವರು, ಪ್ರತಿಯೊಬ್ಬ ಪೊಲೀಸ್ನವರು ಯೂನಿಫಾರ್ಮ್ ಹಾಕೊಂಡ್ರ ಪ್ರಜೆ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡ್ರೆ ನಮ್ಮ ದೇಶಕ್ಕೆ ಪೊಲೀಸ್ ಸ್ಟೇಷನ್ಸೇ ಬೇಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಂಡು ಸಹಕರಿಸಿ. ಹಾರ ಹಾಕೋದು 3 ಜನಕ್ಕೆ ಮಾತ್ರ, ಮಹಾತ್ಮನಿಗೆ, ಪರಮಾತ್ಮನಿಗೆ, ಹುತಾತ್ಮನಿಗೆ. ನಾನು ಅದ್ಯಾವುದೂ ಅಲ್ಲ. ಸೊ ಡೋಂಟ್ ವೇಸ್ಟ್ ಯೋರ್ ಟೈಮ್, ಡೂ ಯೋರ್ ಡ್ಯೂಟಿ. ಓ, ನೀವು ಇದೇ ಸ್ಟೇಷನಾ? ಎಸ್ ಸರ್. ಗುಡ್. ನಾಳೆ ಬೆಳಗ್ಗೆ 9 ಗಂಟೆ ಒಳಗೆ ಎಲ್ಲಾ ರೌಡಿಗಳು ಪ್ಲಸ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಸಂಬಂಧಪಟ್ಟ ಎಲ್ಲಾ ವ್ಯಕ್ತಿಗಳು ಈ ಸ್ಟೇಷನ್ ಇರಬೇಕು. ಶಾರ್ಪ್ 9 o'clock. ಎಸ್ ಸರ್. ಏನಮ್ಮ ಅವ್ರ ಜನ ಬರೀ ಬೇಳೆ ಸಾರು ಮಾಡ್ತಾ ಇದ್ದಾರೆ. ಅದು ಯಾರದು? ಯಾರೋ ನೀನು? ಮಕ್ಳ್ಯಾರು ಇಲ್ವಾ ಸರ್? ಯಾಕೆ? ಅದು ಅವ್ರಿಗೂ ಡೈ ಹೊಡಿಯೋಣ ಅಂತ. ಯಾರೋ ನೀನು? PC 116 ಚಾಮರಾಜಪೇಟ್ ಪೊಲೀಸ್ ಸ್ಟೇಷನ್, ನೇಮ್ ಪುಟ್ ನರ್ಸು. ಏನ್ ಎಲ್ರ ಕಾಲಿಗೂ ಡೈ ಹೊಡಿತಾ ಇದೆಯಲ್ಲ? ಮರ್ಡರ್ ಕೇಸಾ? ಅಲ್ಲ ಸರ್, ಡೆಲಿವರಿ ಕೇಸು. ನನಗೆ ಒಬ್ಳೆ ಹೆಂಡತಿ. ಬೇರೆಯವ್ರಿಗೆಲ್ಲ ಇಬ್ರು ಇರ್ತಾರ? ಕೆಲವರಿಗೆ 2, 3, 4 ಜನ ಇರ್ತಾರೆ. ನನಗೆ ಒಬ್ಳೆ. ಆ ಒಬ್ಳು ಹೆಂಡತಿಗೆ 2 ಮಕ್ಕಳಾದ್ಮೇಲೆ ಆಪರೇಷನ್ ಮಾಡ್ಸೋಣ ಅನ್ಕೊಂಡೆ. ಮೊದಲನೇ ಡೆಲಿವರಿಗೆ 1 ಮಗು, 2ನೇ ಡೆಲಿವರಿಗೆ
2 ಮಕ್ಕಳಾಯ್ತು ಸರ್. ಓಹೋ 3 ಜನ ಮಕ್ಕಳು ಅಂತೀಯಾ? 2 ಡೆಲಿವರಿ ಸರ್. ಆದ್ರೂ 3 ಮಕ್ಕಳು ತಾನೆ? ಸರ್ ನೀವು ಹಾಗಂದ್ರೆ ನನ್ನ ಎದೆ ಹೊಡೆದೇ ಹೋಗುತ್ತೆ ಸರ್. ಅಮ್ಮ ನೀವಾದ್ರೂ ಸ್ವಲ್ಪ ಹೇಳಿ. ನಾನೇನ್ ಹೇಳೋದು? ಅವರು ಯಾರ ಮಾತು ಕೇಳಲ್ಲ. ಅಯ್ಯ ಹೆಣ್ ಹೇಳಿದ್ರೆ ಆ ದೇವ್ರೇ ಕೇಳ್ತಾನೆ. ಇನ್ನೀ ಮನುಷ್ಯ ಯಾವ ಲೆಕ್ಕ? ಏನ್ ಅಮ್ಮ ಅವ್ರಿಗೆ ಮಸ್ಕ ಹೊಡಿತಾ ಇದೀಯಾ? ಅಲ್ಲ ಸರ್, ಇನ್ಫ್ಲೂಯೆನ್ಸ್. ಅಮ್ಮ ಸದ್ಯದ ಟೈಮ್ನಲ್ಲಿ ಹೆಂಡತಿ ಮನಸ್ಸು ಮಾಡಿದ್ರೆ CM PM ಆಗ್ಬೋದು, ಮೇಲೂ ಹೋಗ್ಬೋದು, ಕೆಳಗೂ ಬರ್ಬೋದು. ಇನ್ ಇಂಕ್ರೂಮೆಂಟ್ ಯಾವ ಮಹಾ? ಪ್ಲೀಸ್ ಅಮ್ಮ. ಸರ್ 2ನೇದು ಬೋನಸ್ ಸಿಗುತ್ತೆ ಅಂತ ಗೊತ್ತಿದ್ರೆ ಮೊದಲನೇದನ್ನ ಅಭಾಷನ್ ಮಾಡಿಸ್ತಿದ್ದೆ ಸರ್. ಸರ್ ನೀವು 2 ಇಶ್ಯೂ ಅಂತ ರೆಕಮೆಂಡ್ ಮಾಡಿದ್ರೆ ನನಗೆ ಪೆಂಡಿಂಗ್ ಇಂಕ್ರಿಮೆಂಟ್ ಸಿಗುತ್ತೆ ಸರ್. ಸರಿ ಬೆಳಿಗ್ಗೆ ಅದು ಸ್ಟೇಷನ್ ಹತ್ರ ಬಾ. 3 ಮಕ್ಕಳು ಅಂತ ಹೇಳ್ತೀನಿ. ಸರ್ 3 ಮಕ್ಕಳು 2 ಇಶ್ಯೂ. ಅಯ್ಯೋ ರೀ, ಸುಮ್ನೆ ಇರ್ರಿ, ಮಕ್ಳು ಆಡ್ತಾ ಇದೇವ್ರಿ. ಏನು ನಮ್ಮ ಪತಿ ದೇವರು ಬಹಳ ಸಂತೋಷವಾಗಿದ್ದೀರಿ? ಯಾವ್ದಾದ್ರು ಕೇಸ್ ಹಿಡಿದ್ರ? ಮೇಲೆ ಕಾಸು ಬಂತ? ಮತ್ತಿನ್ನೇನ್ರಿ? ಅಲ್ವೇ ನಮ್ ಸಾಹೇಬ್ರು ನಂಗೆ 2 ಇಶ್ಯೂ ಅಂತ ಹೇಳಿ ಇಂಕ್ರಿಮೆಂಟ್ ಕೊಡಿಸ್ತೀನಿ ಇದ್ರ ಕಡೆ. ಯಾಕೆ 2 ಹೆರೋಕ ಪಂಚಪಾಂಡವನ ಹೆತ್ತು ನಾವೇನು ಕುರುಕ್ಷೇತ್ರ ಮಾಡ್ಬೇಕಾಗಿಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು ಕೋಪ? ಮತ್ತಿನ್ನೇನು? ಆಲ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯ್ ಬಡ್ಕೊಂಡಂಗೆ, ಹೆಸರಿಗೆ ಮಾತ್ರ ಪೊಲೀಸ್ ಕೆಲಸ, ಸಂಪಾದನೆ 0. ನಿಮಗಿಂತಲೂ ಲೇಟ್ ಆಗಿ ಸೇರ್ಕೊಂಡವ್ರಲ್ಲ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲಾ ಸಂಪಾದನೆ ಮಾಡ್ಬಿಟ್ರು. ನೀವೇನ್ ಮಾಡಿದ್ರಿ? ಅಟ್ಲೀಸ್ಟ್ ನಾವು ಸತ್ತಾಗ ಹಾಯಾಗಿ ಮಲಕ್ಕೊಳಕ್ಕೆ ಒಂದು 60-40 ಸೈಟ್ ಬೇಡವಾ? ಅಚ್ಚಿ ಸಾರಾ ಅಂಗಡಿ ಸ್ಕೂಲು ಮತ್ತು ದೇವಸ್ಥಾನದ 100 ಮೀಟರ್ ದೂರ ಇರಬೇಕು. ಥಿಯೇಟರ್ ಹತ್ರ ಬ್ಲಾಕ್ ಟಿಕೆಟ್ ಮಾರೋನ್ ಕಂಡ್ರೆ ನಂಗೆ ಆಗಲ್ಲ. ಹೆದರೋರಿದ್ದಾರಂತ ಹೆದರ್ಸಿ ನಾನು ದುಡ್ಡು ಕೇಳ. ಹೆದರೋರಿದ್ದಾರಂತ ಹೆದರ್ಸಿ ನಾನು ದುಡ್ಡು ಕೇಳೋದನ್ನ ಕಣ್ಣಿಗೆ ಬಿದ್ರೆ ನರ ಕಿತ್ತಾಕ್ಬಿಡ್ತೇನೆ. ರಾತ್ರಿ 9 ಗಂಟೆ ಒಳಗೆ ಕ್ಲಬ್ ಬಾರ್ ಓನರ್ಸ್ ಎಲ್ಲ ಇಷ್ಟೇ ಜನ ಇರೋದು ಏರಿಯಾದಲ್ಲಿ? ಇಲ್ಲ ಸರ್, ಮುಖ್ಯವಾದನೊಬ್ಬ ಬಂದಿಲ್ಲ. ಯಾರವನು? ಮಚ್ಚಮನಿಯ ಅಂತ. ಅವನಿಗೆ ಬರಕ್ಕೆ ಹೇಳಿ ಕಳ್ಸಿದ್ರೆ ಇದನ್ನೇ ಕಳ್ಸೋದವನ ಅಭ್ಯಾಸ. ಅವನಿಗೆ ನೋಡ್ಬೇಕಾದ್ರೆ ನಾವೇ ಅಲ್ಲಿಗೆ ಹೋಗ್ಬೇಕು. ಮುನಿಯ, ನನ್ನ ಹೆಸರು ಮಚ್ಚು ಮುನಿಯ ಅಂತ. ಗೊತ್ತಿಲ್ವಾ ನಿನಗೆ? ಮಚ್ಚು ಸ್ಟೇಷನ್ ನಲ್ಲಿತ್ತು, ನೀನ್ ಇಲ್ಲಿದ್ದೆ. ಇಬ್ಬರನ್ನು ಒಟ್ಟಿಗೆ ಸೇರ್ಸೋಣ ಅಂತ ಆಸೆ ಆಯ್ತು, ಅದಕ್ಕೆ ಬಂದೆ. ಇದುವರೆಗೂ ನನ್ನ ಹತ್ರ ಬಂದ ಎಲ್ಲಾ ಆಫೀಸರ್ಗಳು ಹ್ಯಾಪಿ ಟು ಮೀಟ್ ಯು ಅಂತ ಹೇಳಿ ಹೋಗ್ತಾ ಇದ್ರು. ಆದ್ರೆ ನೀನು ಸ್ಯಾಡ್ ಟು ಮೀಟ್ ಯು ಅನ್ನೋ ಹಾಗೆ ಮಾಡ್ಕೋತಾ ಇದೀಯ. ಇದೇನು ಗೊತ್ತಾ? ಸತ್ಯ, ಅಹಿಂಸೆ, ನ್ಯಾಯ, ನೀತಿ, ಧರ್ಮ ಇಷ್ಟು ಸೇರಿದ ಕಾನೂನ ಮುಷ್ಟಿಯಿಂದ ಹೊಡೆದ್ರೆ ನೀನು ಉಳಿಯಲ್ಲ. ನಿನಗೆ ಕೋಪ ಇರೋದು ನನ್ನ ಮೇಲೆ. ನನಗೆ ಹೊಡಿ. ಫರ್ನಿಚರ್ ಯಾಕೆ ಹೊಡೆದಾಕ್ತ್ಯಾ? ನನ್ನ ಕೈನಲ್ಲಿ ಮಚ್ಚಿದಿದ್ರೆ ಇಷ್ಟೊತ್ತಿಗೆ ನಿನ್ನ ಆಯಸ್ಸು ಮುಗ್ದೋಗಿರ್ತಿತ್ತು. ನನ್ನ ಆಯುಸ್ ಮುಗಿಸೋ ನಿನ್ನ ಕನಸಿನ ಜೊತೆ ನೀನು ಬೆಳಕಾಣ ಆಸೆನೂ ಇವತ್ತೇ ಕೊನೆ. ಯಾಕೆಂದ್ರೆ
ನೀನು ಕೊಂದಿರೋದು ಒಬ್ಬ ಸಿನ್ಸಿಯರ್ ಎಸ್ಐನ.